ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು KS ಗುರುಜಿ. ಮೈ ನೇಮ್ ಇಸ್ ರಾಜಶೇಖರ್. ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ KS ಪರೀಕ್ಷೆ ಅಂದರೆ ಇಲ್ಲಿ 3 ಇಂಟರ್ ಕನೆಕ್ಟೆಡ್ ಸ್ಟೇಜಸ್ ಅನ್ನ ನಾವು ನೋಡಬಹುದು. ಮೊದಲನೇದಾಗಿ ಪ್ರಿಲಿಮ್ಸು, ಅದಾದ್ಮೇಲೆ ಮೇನ್ಸು, ಅದಾದ್ಮೇಲೆ ಇಂಟರ್ವ್ಯೂ. ಈ ಪ್ರಿಲಿಮ್ಸ್ ಅಲ್ಲಿ ಆಬ್ಜೆಕ್ಟಿವ್ ನಾಲೆಜ್ ಅನ್ನ ಟೆಸ್ಟ್ ಮಾಡಿದ್ರೆ ಮೇನ್ಸ್ ಅಲ್ಲಿ ಸಬ್ಜೆಕ್ಟಿವ್ ನಾಲೆಜ್ ಅನ್ನ ಟೆಸ್ಟ್ ಮಾಡಲಾಗುತ್ತೆ. ಆಬ್ಜೆಕ್ಟಿವ್ ಅಂದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಫಾರ್ಮ್ಯಾಟ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ. ಪ್ರಶ್ನೆ ಇರುತ್ತೆ, 4 ಉತ್ತರ ಇರುತ್ತೆ, ಅದರಲ್ಲಿ ಸರಿಯಾದ ಉತ್ತರವನ್ನ ನೀವು ಆಯ್ಕೆ ಮಾಡಬೇಕು. ಅದೇ ಸಬ್ಜೆಕ್ಟಿವ್ ನಾಲೆಜ್ ಅಂದ್ರೆ ನಾವು ಪ್ರಿಲಿಮ್ಸ್ಗೆ ಓದಿರುವಂತಹ ಕಂಟೆಂಟ್ ಜೊತೆಗೆ ಇನ್ನೂ ಸ್ವಲ್ಪ ಎಥಿಕ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ ಈ ಕಂಟೆಂಟ್ ಅನ್ನ ಓದಿ ಅದರ ಮೇಲೆ ವಿಸ್ತೃತವಾಗಿ ಕ್ವಶನ್ ಡಿಮ್ಯಾಂಡ್ಗೆ ಅಡ್ರೆಸ್ ಮಾಡ್ತಾ ಆನ್ಸರ್ ಅನ್ನ ಬರೆಯುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಸೊ ಇಲ್ಲಿ ಆಬ್ಜೆಕ್ಟಿವ್ ನಾಲೆಜು ಬೇಕು, ಜೊತೆಗೆ ಸಬ್ಜೆಕ್ಟಿವ್ ನಾಲೆಜು ಬೇಕು. ಪ್ರಸ್ತುತ ಒಂದು ಪರಿಸ್ಥಿತಿಯಲ್ಲಿ ಈ ಮೇನ್ಸ್ ಅನ್ನ ನಾವು ಒಂದು ಆಬ್ಸ್ಟಾಕಲ್ ಆಗು ನೋಡಬಹುದು, ಜೊತೆಗೆ ಒಂದು ಅವಕಾಶ ಅಥವಾ ಅಪರ್ಚುನಿಟಿ ಆಗು ನೋಡಬಹುದು. ಯಾಕೆ ಈ ದ್ವಂದ್ವ ಮಾಹಿತಿ ಕೊಡ್ತಾ ಇದ್ದೀರಾ? ಯಾಕಂದ್ರೆ ಆಪರ್ಚುನಿಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಮೊದಲನೇದಾಗಿ ತಮಗೆಲ್ಲ ಗೊತ್ತು, ಸದ್ಯಕ್ಕೆ ಇಂಟರ್ವ್ಯೂ ಮಾರ್ಕ್ಸ್ ಅನ್ನ 25 ಅಂಕಗಳಿಗೆ ಸೀಮಿತಗೊಳಿಸಲಾಗಿದೆ. ವಿಚ್ ಮೀನ್ಸ್ ನಾವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ಪಾಸಿಬಲ್ ಮಾರ್ಕ್ಸ್ ಅರೌಂಡ್ 20. ಹಾಗಾದ್ರೆ ನಮಗೆ ಅರೌಂಡ್ 1000 ಮಾರ್ಕ್ಸ್ ಬೇಕು ಅಂದಾಗ ಮ್ಯಾಕ್ಸಿಮಮ್ ಸ್ಕೋರ್ ನಮಗೆ ಮಾಡಲಿಕ್ಕೆ ಅವಕಾಶ ಎಲ್ಲಿದೆ? ಇಟ್ ಈಸ್ ಇನ್ ದಿ ಮೇನ್ಸ್ ಎಕ್ಸಾಮಿನೇಷನ್. ಹಾಗಾಗಿ ಇದೊಂದು ಅಪರ್ಚುನಿಟಿ. ಮತ್ತು ಆಬ್ಸ್ಟಾಕಲ್ ಅಂತ ಹೇಳಿದ್ರಿ, ಅದಕ್ಕೂ ಕೂಡ ಜಸ್ಟಿಫಿಕೇಶನ್ ಇದೆ. ನಾವೆಲ್ಲ ಮುಂಚೆಯಿಂದ ಪ್ರಿಲಿಮ್ಸ್ಗೆ ಓದ್ತಾ ನಮ್ಮ ಓದಿನ ಒಂದು ಶೈಲಿಯನ್ನ ಅಥವಾ ಅಪ್ರೋಚ್ ಅನ್ನ ಆಬ್ಜೆಕ್ಟಿವ್ ಫಾರ್ಮ್ಯಾಟ್ಗೆ ಸೀಮಿತಗೊಳಿಸಿರ್ತೀವಿ. ವಿ ರೀಡ್ ಎಕ್ಸ್ಟೆನ್ಸಿವ್ಲಿ ಓದ್ಕೊಂಡು ಹೋಗ್ತೀವಿ, ಬರೀ ಓದ್ತಾನೆ ಹೋಗ್ತೀವಿ. ಬಟ್ ಅದ್ರ ಮೇಲೆ ಆನ್ಸರ್ ಬರೀರಿ ಅಂದ್ರೆ ನಾವೆಲ್ಲರೂ ಕೂಡ ಗಾಬರಿಗೊಳಗಾಗ್ತೀವಿ. ಸೊ ಈ ಒಂದು ಕಾರಣದಿಂದ ವಿದೌಟ್ ಪ್ರಾಕ್ಟೀಸ್, ವಿದೌಟ್ ಪ್ರಾಪರ್ ಗೈಡೆನ್ಸ್ ಇದು ಆಬ್ಸ್ಟಾಕಲ್ ಆಗು ಕೂಡ ಪರಿಣಮಿಸಬಹುದು. ಹಾಗಾಗಿ ಬರೀ ನಿಮ್ಮ ಸಬ್ಜೆಕ್ಟ್ ಅಥವಾ ವಿಷಯದ ತಿಳುವಳಿಕೆ ಮಾತ್ರ ಇಲ್ಲಿ ಮ್ಯಾಟರ್ ಆಗಲ್ಲ. ಅದನ್ನ ಒಂದು ಪೀಸ್ ಆಫ್ ಪೇಪರ್ ಮೇಲೆ ಯಾವ ರೀತಿ ನೀವು ಪ್ರೆಸೆಂಟ್ ಮಾಡಿ ಪ್ರೆಸೆಂಟೇಬಲ್ ಮ್ಯಾನರ್ ಅಲ್ಲಿ ಓದುಗರು ಅಂದ್ರೆ ಇವ್ಯಾಲ್ಯೂಟರ್ ಅಥವಾ ಎಕ್ಸಾಮಿನರ್ಗೆ ಅರ್ಥ ಮಾಡಿಸೋದ್ರಲ್ಲಿ ಸಫಲರಾಗ್ತೀರಾ, ಅದ್ರ ಮೇಲೆ ನಿಮ್ಮ ಓವರ್ ಆಲ್ ರ್ಯಾಂಕಿಂಗ್ ನಿಂತಿರುತ್ತೆ. ಹಾಗಾಗಿ ಈ ದಿ ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಎಂಬ ಸಿರೀಸ್ ಮುಖಾಂತರ ನಾವೇನ್ ಮಾಡೋಣ, UPSC ಟಾಪರ್ಸ್ ನ ಆನ್ಸರ್ಸ್ ಅನ್ನ ಅನಾಲಿಸಿಸ್ ಮಾಡಿಕೊಂಡು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಯಾವ ರೀತಿ ನಾವು KS ಅಲ್ಲಿ ಆನ್ಸರ್ಸ್ ಅನ್ನ ಬರೀಬಹುದು ಅಂತ ಅರ್ಥ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇವತ್ತು ಈ ವರ್ಷ ಅಂದ್ರೆ 2023 UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಲ್ಲಿ IPS ಪ್ರೊಫೆಷನರ್ ಆಗಿರುವಂತಹ ಆದಿತ್ಯ ಶ್ರೀವಾತ್ಸವ್ ಇವರು ಆಲ್ ಇಂಡಿಯಾ ರ್ಯಾಂಕ್ 1 ಅನ್ನು ಸೆಕ್ಯೂರ್ ಮಾಡಿದ್ರು. ಇವರ ಆನ್ಸರ್ ಶೀಟ್ಸ್ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ನಾನು ವಿಷನ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ವಿಷನ್ IAS ಎಂಬ ಒಂದು ವೆಬ್ಸೈಟ್ ಇಂದ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಅನಾಲಿಸಿಸ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗೋಣ. ಯಾವ ರೀತಿ ಉತ್ತರವನ್ನ ಇವರು ಬರೆದಿದ್ದಾರೆ, ಇಂಟ್ರೊಡಕ್ಷನ್ ಹೇಗಿತ್ತು, ಕನ್ಕ್ಲೂಷನ್ ಹೇಗಿತ್ತು. ಸೊ ನಾನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಯೂಶುವಲಿ ಆನ್ಸರ್ ರೈಟಿಂಗ್ ಅಂತ ಬಂದ್ರೆ ನಮಗೆ ಸಹಜವಾಗಿ ಕಾಡುವಂತಹ ಡೌಟ್ಗಳು, ಕನ್ಸರ್ನ್ಸ್ ಏನೇನು, ಅವುಗಳನ್ನ ಯಾವ ರೀತಿ ನಾವು ಈ ಆನ್ಸರ್ಸ್ ಅನ್ನ ನೋಡಿ ಅರ್ಥೈಸ್ಕೊಳ್ಬಹುದು ಅಂತ. ಬಟ್ ಬಿಫೋರ್ ದಟ್, ಇತ್ತೀಚೆಗೆ ನಾವು ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಅನ್ನ KS 2024 ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಇದರಲ್ಲಿ ಸುಮಾರು 250 ಅಂಕಗಳಿಗೆ ವರ್ತ್ ಅಂದ್ರೆ ಸುಮಾರು 125 ಕ್ವಶನ್ಸ್ ಕವರ್ ಆಗೋ ರೀತಿ ಸಬ್ಜೆಕ್ಟ್ಸ್ ಅನ್ನ ನೀಡ್ತಾ ಇದೀವಿ. ಇದು ರೆಗ್ಯುಲರ್ ಕೋರ್ಸ್ ಏನಿದೆ ಅದರ ಜೊತೆಗೆ ಇನ್ನು ಕ್ರಾಶ್ ಕೋರ್ಸ್. ರೆಗ್ಯುಲರ್ ಕೋರ್ಸ್ ತಗೊಂಡಿರೋರು ಈ ಕ್ರಾಶ್ ಕೋರ್ಸ್ ತಗೊಳ್ಳುವಂತಹ ಅವಶ್ಯಕತೆ ಇರಲ್ಲ. ಇಲ್ಲಿ ಸುಮಾರು ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರ್ನಾಟಕ ರಿಲೇಟೆಡ್ ಸ್ಕೀಮ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸ್, ಆಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, PYQ ಅನಾಲಿಸಿಸ್ ಎಲ್ಲವೂ ಕೂಡ ಇರುತ್ತೆ. ಸೊ ದಿ ಟಾರ್ಗೆಟ್ ಈಸ್ ಟು ಕವರ್ 125 ಕ್ವಶನ್ಸ್. 125 ಕ್ವಶನ್ಸ್ ವರ್ತ್ ಕಂಟೆಂಟ್ ಅನ್ನ ಕವರ್ ಮಾಡೋದು ಅಂದ್ರೆ ನಿಯರ್ಲಿ 250 ಮಾರ್ಕ್ಸ್ ಅನ್ನ ನಾವು ಕವರ್ ಮಾಡಿದ ಹಾಗೆ. ಸೊ ಯಾರೆಲ್ಲ ಈಗ ಒಂದು ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ಈ ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಕ್ರಾಶ್ ಕೋರ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯು ಕ್ಯಾನ್ ಆಲ್ ಜಾಯಿನ್. ಫೈನ್. ಇದ್ರ ಬಗ್ಗೆ ನಾನು ಮುಂದೆ ಮತ್ತೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಅದ್ಭುತ ತಂಡ ಇದೆ, ಪ್ರತಿಯೊಬ್ಬರು ಕೂಡ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ. ವಿಸ್ತೃತವಾಗಿ ಡೀಟೇಲ್ಡ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಐ ಪರ್ಸನಲಿ ರೆಕಮೆಂಡ್ ಯು ಟು ಜಾಯಿನ್ ದಿಸ್ ಕೋರ್ಸ್. ರೈಟ್. ಸೊ ಮೊದಲನೇದಾಗಿ ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಅಂತ ಬಂದಾಗ ಇಲ್ಲಿರುವಂತಹ ಜನರಲ್ ಕನ್ಸರ್ನ್ಸ್ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಆನ್ಸರ್ ರೈಟಿಂಗ್ ಅಂತ ಬರ್ತಾ ಇದ್ದಂಗೆ ಸಹಜವಾಗಿ ಕೆಲವೊಂದಿಷ್ಟು ಫಿಯರ್ ಅಥವಾ ಡೌಟ್ಸ್ ಇಟ್ಕೊಳ್ಳುತ್ತೆ. ಅದೇನೇನು? ಮೊದಲನೇದಾಗಿ ಲ್ಯಾಕ್ ಆಫ್ ಕಂಟೆಂಟ್. ಅಂದ್ರೆ ಒಂದು ಉತ್ತರ ಬರೀಲಿಕ್ಕೆ ನನ್ನ ಹತ್ರ ಅವಶ್ಯಕತೆ ಇರುವಂತಹ ಮಾಹಿತಿ ಇದೆಯೋ ಇಲ್ವೋ ಎಂಬ ಒಂದು ಡೌಟ್ ಬರುತ್ತೆ. ಅಂದ್ರೆ ಮಾಹಿತಿಯ ಕೊರತೆ ಅಂತ ಕರಿಬಹುದು. ಈ ಮಾಹಿತಿಯ ಕೊರತೆ ಅವ್ರಿಗೆ ಏನ್ ಮಾಡುತ್ತೆ, ಸಹಜವಾಗಿ ಅವರಲ್ಲಿ ಒಂದು ಫಿಯರ್ ಅನ್ನ ಅಥವಾ ಭಯವನ್ನ ಹುಟ್ಟಿಸುತ್ತೆ. ಈ ಭಯ ಇಟ್ಕೊಂಡು ಅವರು ಆನ್ಸರ್ ರೈಟಿಂಗ್ ಅನ್ನ ಬರೆಯೋದನ್ನೇ ಆರಂಭ ಮಾಡಲ್ಲ. ಫಸ್ಟ್ ಓದ್ಬಿಡ್ತೀನಿ, ಫಸ್ಟ್ ಸಬ್ಜೆಕ್ಟ್ ಮುಗಿಸ್ತೀನಿ, ಫಸ್ಟ್ ರಿವಿಷನ್ ಮಾಡ್ಕೋತೀನಿ, ಫಸ್ಟ್ ಕಂಟೆಂಟ್ ಎನ್ರಿಚ್ಮೆಂಟ್ ಮಾಡ್ಕೋತೀನಿ, ಅದಾದ್ಮೇಲೆ ಆನ್ಸರ್ ರೈಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಮೇನ್ಸ್ ಎಕ್ಸಾಮಿನೇಷನ್ ಬಂದ್ಬಿಡುತ್ತೆ. ಸೊ ದಿಸ್ ಈಸ್ ದಿ ಫಸ್ಟ್ ಜನರಲ್ ಕನ್ಸರ್ನ್ ಆರ್ ಚಾಲೆಂಜ್.
ನೆಕ್ಸ್ಟು ಆನ್ಸರ್ ರೈಟಿಂಗ್ ಗೊತ್ತು, ಬಟ್ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ? ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಆದರೂ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ವಾರಕ್ಕೆ ನೀವೇ ಒಂದ್ಸರಿ ಮಾಕ್ ಟೆಸ್ಟ್ ಆದರೂ ತಗೊಳ್ಬೋದು, ಅಥವಾ ಯಾರಾದರೂ ಗೈಡೆನ್ಸಲ್ಲಿ ನೀವು ಆನ್ಸರ್ಸನ್ನು ಬರೆದು ಕಳಿಸಿ ಅಥವಾ ಅವ್ರ ಹತ್ರ ಇವ್ಯಾಲ್ಯೂಟ್ ಆದರೂ ಮಾಡಿಸ್ಕೊಳ್ಬೋದು. ಈ ರೀತಿ ಯಾವಾಗಾದರೂ ಸರಿ, ಹೇಗಾದರೂ ಸರಿ ನೀವು ಮಾಡ್ಬೋದು. ಪ್ರಿಲಿಮ್ಸ್ ಹತ್ರ ಇದ್ದಾಗ 15-20 ದಿನ ಇದ್ದಾಗ ಅವಾಗ ಆನ್ಸರ್ ರೈಟಿಂಗ್ ಆರಂಭ ಮಾಡಿ, ಅಲ್ಲಿ ಅನಾಲಿಸಿಸ್ ಮಾಡಿ, ಅಲ್ಲಿ ಅರ್ಥೈಸ್ಕೊಳ್ಳುವಂತಹ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಪ್ರಿಲಿಮ್ಸ್ ಇನ್ನೇನು 1 ತಿಂಗಳಿದ್ದಾಗ ನೀವು ಎಕ್ಸ್ಕ್ಲೂಸಿವ್ಲಿ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಬೇಕು. ಯಾಕಂದರೆ ಕಾಂಪಿಟೇಷನ್ ಪ್ರಿಲಿಮ್ಸಲ್ಲೂ ಇರುತ್ತೆ. ಪ್ರಿಲಿಮ್ಸ್ ಪಾಸ್ ಆಗದೆ ಇದ್ದರೆ ಮೇನ್ಸಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಪ್ರಸ್ತುತವಾಗಿ ನಿಯರ್ಲಿ 75 ಡೇಸ್ ಇದೆ ನಮಗೆ ನೆಕ್ಸ್ಟ್ ಪ್ರಿಲಿಮ್ಸ್ಗೆ. ಸೊ ನೆಕ್ಸ್ಟ್ 30-40 ಡೇಸ್ ನಾವು ಆರಾಮಾಗಿ ಆನ್ಸರ್ ರೈಟಿಂಗ್ ಮಾಡ್ಬೋದು. ಡೈಲಿ ಒಂದಾದರೂ ಮಾಡಿ, ಅಥವಾ ವಾರಕ್ಕೆ ಒಂದು 5 ಅಥವಾ 10 ಆನ್ಸರ್ಸ್ ಈ ಥರ ಕ್ಯುಮ್ಯುಲೇಟಿವ್ ಆಗಿ ಆಸ್ ಅ ಹೋಲ್ ಒಂದು ಕ್ವಶನ್ ಪೇಪರ್ ತೊಗೊಂಡಾದರೂ ಬರಿಬೋದು. ದೆರ್ ಆರ್ ಮಲ್ಟಿಪಲ್ ವೇಸ್. ಸೊ ಹೇಗಾದರೂ ನೀವು ಶುರು ಮಾಡ್ಬೋದು, ಯಾವಾಗಾದರೂ ಶುರು ಮಾಡ್ಬೋದು. ಎಲ್ಲಿ ಇಟ್ ಈಸ್ ಲೆಫ್ಟ್ ಟು ಯು. ನೀವೇ ಸ್ವತಃ ಮನೇಲಿ ಬರಿತೀರಾ, ಅಥವಾ ಆಫ್ಲೈನ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ಮಾಕ್ ಟೆಸ್ಟ್ ತೊಗೊಂಡು ಬರಿತೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಒಂದು ಚಿಕ್ಕ ಗ್ರೂಪ್ ಮಾಡಿಕೊಂಡು ಅಲ್ಲಿ ಬರಿತೀರಾ, ದಟ್ ಈಸ್ ಲೆಫ್ಟ್ ಟು ಯು. ನೆಕ್ಸ್ಟ್ ಜನರಲ್ ಕನ್ಸರ್ನ್ ಬಂದ್ಬಿಟ್ಟು ವರ್ಡ್ ಲಿಮಿಟ್. 10 ಮಾರ್ಕರ್ ಕ್ವಶನ್ ಇದ್ರೆ 150 ವರ್ಡ್ಸ್ ಅನ್ನ ಮೀರಬಾರ್ದು. ಅಂದ್ರೆ ಸುಮಾರು 1.5 to 2 ಪೇಜ್ ಸಾಕು. 15 ಮಾರ್ಕರ್ ಇದ್ರೆ 250 ವರ್ಡ್ಸ್ ಸಾಕು. 20 ಮಾರ್ಕರ್ ಇದ್ರೆ ಸುಮಾರು 350 ವರ್ಡ್ಸ್ ಸಾಕಾಗುತ್ತೆ. ಸರ್, ಇದನ್ನ ಮೀರಿದ್ರೆ ಏನಾಗುತ್ತೆ? ಈ ವರ್ಡ್ ಲಿಮಿಟ್ ಅನ್ನ ಮೀರಿದ್ರೆ ಇದರಿಂದ ಆಗುವಂತಹ ನಷ್ಟವೇ ಜಾಸ್ತಿ. ಬೆನಿಫಿಟ್ ಏನಾಗ್ಬೋದು, ಆ ಒಂದು ಆನ್ಸರು ನಿಮಗೆ ಕಂಪ್ಲೀಟ್ ಅನಿಸ್ಬೋದು ಅಥವಾ ಎಕ್ಸ್ಟೆನ್ಸಿವ್ ಅನಿಸ್ಬೋದು. ಬಟ್ ಅದರಿಂದ ಆಗುವಂಥ ನಷ್ಟ ಏನು? ಈ ಒಂದು ಉತ್ತರಕ್ಕೆ ನೀವು ಹೆಚ್ಚಿನ ಸಮಯ ಕೊಟ್ಟರೆ ಮುಂದಿನ ಉತ್ತರಕ್ಕೆ ನಿಮ್ಮ ಹತ್ರ ಸಮಯದ ಕೊರತೆ ಉಂಟಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಬ್ಯಾಲೆನ್ಸ್ಡ್ ವೇಯಲ್ಲಿ ನೀವು ಆನ್ಸರ್ ಶೀಟನ್ನು ಮುಗಿಸೋಕ್ಕಾಗಲ್ಲ. ಇದರಿಂದ ಎಕ್ಸಾಮಿನರ್ ಮೇಲೂ ಕೂಡ ಒಂದು ಬ್ಯಾಡ್ ಇಂಪ್ರೆಷನ್ ಮೂಡುತ್ತೆ. ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ವ್ಯವಸ್ಥಿತವಾಗಿ ಬ್ಯಾಲೆನ್ಸ್ಡ್ ವೇಯಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ವರ್ಡ್ ಲಿಮಿಟನ್ನು ಎನ್ಶೂರ್ ಮಾಡಬೇಕು. ನೆಕ್ಸ್ಟು ಡೈಗ್ರಾಮ್ಸು, ಫ್ಲೋ ಚಾರ್ಟ್ಸು ಬಳಸಬೇಕು ಅಂತ ಸುಮಾರು ಜನ ಟಾಪರ್ಸ್ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಹೇಗೆ ಬಳಸಬೇಕು ಅಂತ. ಅದನ್ನು ಕೂಡ ನಾವೇನು ಮಾಡ್ಬೋದು, ಆನ್ಸರ್ಸ್, ಈ ಟಾಪರ್ಸ್ ಆನ್ಸರ್ಸನ್ನು ಅನಾಲಿಸಿಸ್ ಮಾಡ್ತಾ ಕಲಿಬೋದು. ಜೊತೆಗೆ ನಮ್ಮ NCERT ಮತ್ತು DSCERT ಟೆಕ್ಸ್ಟ್ ಬುಕ್ಸಲ್ಲಿ ಸುಮಾರು ಫ್ಲೋ ಚಾರ್ಟ್ಸು, ಬೇಸಿಕ್ ಡೈಗ್ರಾಮ್ಸನ್ನು ನೀಡಲಾಗಿದೆ. ಅದನ್ನು ಕೂಡ ನಾವು ಹೇಗೆ ಇಂಟಿಗ್ರೇಟ್ ಮಾಡ್ಕೋಬೋದು ಸ್ಮೂತ್ಲಿ, ಕಾಂಟೆಕ್ಸ್ಚುಯಲಿ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತೆ. ಅದಾದಮೇಲೆ ಇಂಟ್ರೊಡಕ್ಷನ್ಸ್ ಮತ್ತು ಕನ್ಕ್ಲೂಷನ್ಸ್ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಇಂಟ್ರೊಡಕ್ಷನ್ ತುಂಬ ಇಂಪ್ರೆಸಿವ್ ಬರೀಬೇಕು, ಅದರಲ್ಲಿ ಡೇಟಾ ಹಾಕಬೇಕು, ಅದರಲ್ಲಿ ನಾವು ಒಳ್ಳೊಳ್ಳೆ ಕರೆಂಟ್ ಅಫೇರ್ಸ್ ಕಾಂಟೆಕ್ಸ್ಟನ್ನು ಮೆನ್ಷನ್ ಮಾಡಬೇಕು, ಸಹಜವಾಗಿ ಇದ್ದೇ ಇರುತ್ತೆ. ಬಟ್ ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಎಲ್ಲ ಎನರ್ಜಿನ ಅಲ್ಲೇ ತಗೊಂಡು ನಿಮ್ಮನ್ನು ಎಕ್ಸಾಸ್ಟ್ ಮಾಡುವಂತಹ ಕೆಲಸಕ್ಕೆ ಅದು ಕೈ ಹಾಕಬಾರ್ದು. ಇಟ್ ಶುಡ್ ಬಿ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಮತ್ತು ಕಾಂಟೆಕ್ಸ್ಚುವಲ್ ಆಗಿರಬೇಕು. ಕೇಳಿರುವಂಥ ಪ್ರಶ್ನೆಗೆ ಡೈರೆಕ್ಟ್ ಆಗಿ ಉತ್ತರಿಸಬೇಕು. ನೆಕ್ಸ್ಟು ಪಾಯಿಂಟ್ಸಲ್ಲಿ ಬರೀಬೇಕಾ, ಪ್ಯಾರಾಗ್ರಾಫ್ಸಲ್ಲಿ ಬರೀಬೇಕಾ? 10 ಮಾರ್ಕರ್ ಕ್ವಶನ್ ಇದ್ರೆ, ಎಕ್ಸಾಂಪಲ್ಸ್ ಕೇಳಿದ್ರೆ ಅಥವಾ ಡೀಟೇಲ್ಸ್ ಕೇಳಿದ್ರೆ ನೀವು ಪಾಯಿಂಟ್ಸಲ್ಲಿ ಬರೀಬೋದು. ಎಲ್ಲಿ ಕ್ರಿಟಿಕಲಿ ಅನಲೈಸ್, ಕ್ರಿಟಿಕಲಿ ಕಮೆಂಟ್ ಅಂತ ಇರುತ್ತೆ, ಅಲ್ಲಿ ಕೆಲವೊಂದಿಷ್ಟು ಕಡೆ ನೀವು ಪ್ಯಾರಾಗ್ರಾಫ್ಸನ್ನು ಇನ್ನೆವಿಟಬ್ಲಿ ಬಳಸಲೇಬೇಕಾಗುತ್ತೆ. ಹಾಗಾಗಿ ಇದೆಲ್ಲವನ್ನು ಡೀಟೇಲ್ ಆಗಿ 1 by 1 ಈಗಲೇ ಹೇಳಲ್ಲ ನಾನು. ಆನ್ಸರ್ಸನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಗ್ರ್ಯಾಜುವಲಿ 1 by 1 ನಾವು ಕಲ್ತ್ಕೊಂಡು ಹೋಗೋಣ ಅಂತೆ. ಫೈನ್, ಶಾಲ್ ವಿ ಬಿಗಿನ್? ಸೊ ಶ್ರೀವಾತ್ಸವ್ ಅವ್ರದ್ದು ಈ ವಿಷನ್ IAS ಆನ್ಸರ್ ಕಾಪಿಯಲ್ಲಿ ಮೊದಲ ಪ್ರಶ್ನೆ ಹೀಗಿತ್ತು: The traditional theatre forms of India reflect the ideals and emotions of the society and an individual's role in the community. Discuss with examples. ಆನ್ಸರ್ ಕರೆಕ್ಟಾಗಿ ಬರೆದಿದ್ದಾರೆ. ಇದು 10 ಮಾರ್ಕರ್ ಕ್ವಶನ್ನು, ಅದಕ್ಕೆ 2 ಪುಟ ಆನ್ಸರನ್ನು ಇವ್ರು ಬರೆದಿದ್ದಾರೆ. ಏನು ಮಾಡಿದ್ದಾರೆ ಇವರು? ಮೊದಲನೇದಾಗಿ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಶ್ನೆಯ ಡಿಮ್ಯಾಂಡ್ ಏನಿದೆ? ದಿ ಟ್ರೆಡಿಷನಲ್ ಥಿಯೇಟರ್ ಫಾರ್ಮ್ಸ್ ಅಂದರೆ ಪಾರಂಪರಿಕ, ಏನಂತ ಕರಿಬೋದು, ಪಾರಂಪರಿಕ ರಂಗಮಂದಿರ ಅಥವಾ ಈ ರಂಗಕಲೆಗಳು, ಇವುಗಳು ಹೇಗೆ ಭಾರತೀಯರ ಅಥವಾ ಭಾರತದ ಆದರ್ಶ ಮತ್ತು ಭಾವನೆಗಳನ್ನು, ಐಡಿಯಲ್ಸ್ ಮತ್ತು ಇಮೋಷನ್ಸ್ ಅಂದರೆ ನಮ್ಮ ದೇಶದ ಜನರ ಅಥವಾ ದೇಶದ ಆದರ್ಶಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸ್ತವೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟು ಆಲ್ಸೋ ಆನ್ ಇಂಡಿವಿಜುವಲ್ಸ್ ರೋಲ್ ಇನ್ ಕಮ್ಯುನಿಟಿ. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಇಂಡಿವಿಜುವಲ್ ರೋಲನ್ನು ಯಾವ ರೀತಿ ಈ ಟ್ರೆಡಿಷನಲ್ ಅಂದರೆ ಪಾರಂಪರಿಕ ರಂಗಕಲೆಗಳು ರೀಪ್ರೆಸೆಂಟ್ ಮಾಡ್ತೇವೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ಡಿಸ್ಕಸ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ದಾರೆ. ಸೊ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಇಸ್ ವೆರಿ ವೆರಿ ಸಿಂಪಲ್. ಏನು ಕೇಳ್ತಾ ಇದ್ದಾರೆ?
I'll quickly repeat. One second. Yes. Okay. Yes. Demand of the question ಏನಿದೆ ಇಲ್ಲಿ ಕ್ವಶನ್ ಅನ್ನ ನೀವು ಡೈಸೆಕ್ಟ್ ಮಾಡಿದಾಗ ಅಥವಾ ವಿಭಜಿಸಿದಾಗ ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಎರಡು ಅಂಶಕ್ಕೆ. ಮೊದಲನೇದಾಗಿ ಐಡಿಯಲ್ಸ್ ಅಂಡ್ ಇಮೋಷನ್ಸ್, ನಮ್ಮ ದೇಶದ ಆದರ್ಶ ಮತ್ತು ಭಾವನೆಗಳನ್ನು ಯಾವ ರೀತಿ ವ್ಯಕ್ತಪಡಿಸುತ್ತೆ, ಮತ್ತೆ ಇದು ಒಬ್ಬ ವ್ಯಕ್ತಿಯನ್ನ ಸಮಾಜಮುಖಿಯಾಗಿ ಯಾವ ರೀತಿ ಬದುಕಲಿಕ್ಕೆ ಒತ್ತನ್ನು ನೀಡುತ್ತೆ ಅಥವಾ ಉತ್ತೇಜಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆದಿತ್ಯ ಅವ್ರು ಏನ್ ಮಾಡಿದ್ದಾರೆ, ಈ ಕ್ವಶನ್ಗೆ ಕರೆಕ್ಟಾಗಿ ಏನು ಡಿಮ್ಯಾಂಡ್ ಇದೆಯಲ್ಲ ಆ ಡಿಮ್ಯಾಂಡನ್ನು ಫಸ್ಟ್ ಅಡ್ರೆಸ್ ಮಾಡಿದ್ದಾರೆ. ಅವ್ರದ್ದು ಫಸ್ಟ್ ಪಾರ್ಟ್ ಆಫ್ ದಿ ಆನ್ಸರ್ ನೋಡಿ, ದೇ ರಿಫ್ಲೆಕ್ಟ್ ದಿ ಐಡಿಯಲ್ಸ್ ಅಂಡ್ ಇಮೋಷನ್ಸ್, ಇದು ಒಂದು ಭಾಗ. ನೆಕ್ಸ್ಟ್ ರಿಫ್ಲೆಕ್ಟಿಂಗ್ ಇಂಡಿವಿಜುವಲ್ಸ್ ರೋಲ್ ಇನ್ ಕಮ್ಯುನಿಟಿ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಒಂದು ರೋಲ್ ಏನಾಗಿರುತ್ತೆ ಅದನ್ನು ಕೂಡ ಅಡ್ರೆಸ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ನಾವೇನು ಕಲ್ತ್ಕೊಂಡ್ವಿ, ಟಾಪರ್ ಏನು ಮಾಡಿದ್ದಾರೆ, ಪ್ರಶ್ನೆಯ ಡಿಮ್ಯಾಂಡನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಪ್ರಶ್ನೆನ ಡಿವೈಡ್ ಮಾಡಿ ಎರಡು ಭಾಗ ಮಾಡಿಕೊಂಡು ಎರಡೂ ಭಾಗಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ವಿಚ್ ಮೀನ್ಸ್ ಪ್ರಶ್ನೆ ಏನು ಕೇಳಿರ್ತಾರೋ ಅದಕ್ಕೆ ನಾವು ಕ್ರಮಬದ್ಧವಾಗಿ ಆ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಆನ್ಸರ್ ರೈಟಿಂಗ್. ಕರೆಕ್ಟಾ? ಫಸ್ಟ್ ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಏನು ಮಾಡಿದ್ದಾರೆ, ಡೈಮೆನ್ಷನ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ ಪ್ರಶ್ನೆದು, ಆ ಡೈಮೆನ್ಷನ್ಸನ್ನು ಡಿವೈಡ್ ಮಾಡಿಕೊಂಡು ಉತ್ತರವನ್ನು ಬರೆದಿದ್ದಾರೆ. ಸೊ ನೆಕ್ಸ್ಟ್ ಇಂಟ್ರಡಕ್ಷನ್, ಇಲ್ಲಿ ಏನು ಕೇಳಿದ್ದಾರೆ, ರಂಗಕಲೆಗಳು ಅಥವಾ ಟ್ರೆಡಿಷನಲ್ ಥಿಯೇಟರ್ ಫಾರ್ಮ್ಸ್ ಅನ್ನು ಕೇಳಿದ್ದಾರೆ, ಪಾರಂಪರಿಕವಾಗಿ ಬಂದಿರುವಂತಹ ಒಂದು ಕಲೆಗಳು. ಸೊ ಅವ್ರು ಏನು ಮಾಡಿದ್ದಾರೆ ಇಂಟ್ರೊಡಕ್ಷನ್ ಅಲ್ಲಿ, ರೀಸೆಂಟ್ಲಿ ರಾಮ್ಲೀಲಾ ಆ್ಯಂಡ್ ಮುಡಿಯಟ್ಟು ವೇರ್ ರಿವಾರ್ಡೆಡ್ ಆಸ್ ಅನ್ಟ್ಯಾಂಜಿಬಲ್ ಹೆರಿಟೇಜ್ ಆ್ಯಂಡ್ ಆರ್ ಆಲ್ರೆಡಿ ದೇರ್ ಇನ್ ಯುನೆಸ್ಕೋ ಅನ್ಟ್ಯಾಂಜಿಬಲ್ ಲಿಸ್ಟ್. ಸೊ ಇದೇನಾಗುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಉಲ್ಲೇಖವಾಗಿರುವಂತಹ ಅಥವಾ ಬಂದಿರುವಂತಹ ಒಂದು ಸಿಂಪಲ್ ಕಂಟೆಂಟು. ರಾಮ್ಲೀಲಾ ಮತ್ತು ಮುಡಿಯಟ್ಟನ್ನ ಇತ್ತೀಚೆಗೆ ದೇ ವೇರ್ ರಿವಾರ್ಡೆಡ್ ಆಸ್ ಅನ್ಟ್ಯಾಂಜಿಬಲ್ ಹೆರಿಟೇಜ್ ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಇದನ್ನ ಹೊರತುಪಡಿಸಿ ಇಂಟ್ರೊಡಕ್ಷನ್ ಅಲ್ಲಿ ನೀವು ಅನ್ಟ್ಯಾಂಜಿಬಲ್ ಅಥವಾ ಈ ಟ್ರೆಡಿಷನಲ್ ಥಿಯೇಟರ್ ಫಾರ್ಮ್ಸ್ ಅಂದ್ರೆ ಏನು ಇದನ್ನು ಕೂಡ ಬರಿಬಹುದಿತ್ತು. ಇಂಟ್ರೊಡಕ್ಷನ್ ಬರಿಬೇಕಾದ್ರೆ ಒಂದು ನೀವು ಡೆಫಿನೇಷನ್ ಮುಖಾಂತರ ಅದು ಆರಂಭ ಮಾಡಬಹುದು, ಅಥವಾ ಇತ್ತೀಚೆಗೆ ರಿಲೀಸ್ ಆದಂತಹ ಯಾವುದಾದ್ರು ರಿಪೋರ್ಟ್ಸ್ ಆದರೂ ನೀವು ಉಲ್ಲೇಖ ಮಾಡಬಹುದು, ಅಥವಾ ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಅನ್ನು ಕೂಡ ನೀವು ಉಲ್ಲೇಖ ಮಾಡಬಹುದು. ಸೊ ಟ್ರೆಡಿಷನಲಿ ಅಥವಾ ಯೂಶುವಲಿ ಈ ಮೂರು ಅಪ್ರೋಚಸ್ ಅನ್ನ ನಾವು ಇಂಟ್ರೊಡಕ್ಷನ್ ಅಲ್ಲಿ ಬಳಸ್ಕೋಬಹುದು. ಸೊ ಇಲ್ಲಿ ಆದಿತ್ಯ ಅವರು ಏನ್ ಮಾಡಿದ್ದಾರೆ, ಕರೆಂಟ್ ಅಫೇರ್ಸ್ ಅನ್ನು ಉಲ್ಲೇಖ ಮಾಡಿದ್ದಾರೆ. ಸಿಂಪಲ್ ಆಗಿದೆಯಾ, ಇಟ್ ಎಫೆಕ್ಟಿವ್ ಆಗಿದೆಯಾ, ಕಾಂಟೆಕ್ಚುಯಲ್ ಆಗಿದೆಯಾ, ಅಷ್ಟೇ ಬೇಕಾಗಿರೋದು ಎಕ್ಸಾಮಿನರ್ಗೆ. ನೆಕ್ಸ್ಟ್ ಫಸ್ಟ್ ಡೈಮೆನ್ಷನ್, ಕ್ವಶನ್ನ ಫಸ್ಟ್ ಡೈಮೆನ್ಷನ್ ಅಥವಾ ಫಸ್ಟ್ ಡಿಮ್ಯಾಂಡ್ ಏನಿದೆ, ದೇ ರಿಫ್ಲೆಕ್ಟ್ ದಿ ಐಡಿಯಲ್ಸ್ ಅಂಡ್ ಇಮೋಷನ್ಸ್ ಆಫ್ ದಿ ಸೊಸೈಟಿ. ಯಾವ ರೀತಿ ನಮ್ಮ ದೇಶದ ಅಥವಾ ನಮ್ಮ ಸಮಾಜದ ಆದರ್ಶಗಳನ್ನ ಮತ್ತು ಭಾವನೆಗಳನ್ನ ಇದರಲ್ಲಿ ನಾವು ವ್ಯಕ್ತಪಡಿಸಿರುವುದನ್ನ ನೋಡಬಹುದು. ಸೊ ಅದಕ್ಕೆ ಎಷ್ಟು ಪಾಯಿಂಟು, 4 ಪಾಯಿಂಟ್ ಅನ್ನ ಅವ್ರು ನೀಡಿದ್ದಾರೆ. 4 ಪಾಯಿಂಟ್ ಅನ್ನ ನೀಡಿದ್ದಾರೆ. ಮೊದಲನೇ ಪಾಯಿಂಟ್ ಏನಿದೆ, ರಾಮ್ಲೀಲಾ ಉಲ್ಲೇಖ ಇದೆ. ಉತ್ತರ ಪ್ರದೇಶದ ಪ್ರಮುಖ ಕಲೆಗಳಲ್ಲಿ ಒಂದಾಗಿರುವಂತಹ ಈ ರಾಮ್ಲೀಲಾದಲ್ಲಿ ಏನ್ ಮಾಡ್ತಾರೆ, ರಾಮಾಯಣವನ್ನ ಉಲ್ಲೇಖ ಮಾಡಲಾಗಿದೆ. ಸೊ ಇದರಲ್ಲಿ ಎಪಿಕ್ಸ್, ಈ ರಾಮಾಯಣ ಮತ್ತು ಮಹಾಭಾರತ ಏನು ಮಹಾಕಾವ್ಯಗಳು ಅಂತ ಕರಿತೀವಲ್ಲ, ಈ ಮಹಾಕಾವ್ಯದ ಒಂದು ಏನು ರಸವನ್ನ ಅಥವಾ ಅಲ್ಲಿರುವಂತಹ ಜಿಸ್ಟ್ ಅನ್ನ ಈ ಕಲೆ ಮುಖಾಂತರ ಜನರಿಗೆ, ಅದು ಸಾಮಾನ್ಯ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಲಾಗುತ್ತೆ. ಎಲ್ಲಾ ಮಹಾಕಾವ್ಯ, ಈ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಇದರಲ್ಲಿ ನೈತಿಕತೆ, ಧರ್ಮ ಆಗಿರ್ಬೋದು, ಆಮೇಲೆ ಪಿತೃವಾಕ್ಯ ಪರಿಪಾಲನೆ ಆಗಿರ್ಬೋದು, ಇಂತಹ ಆದರ್ಶಗಳನ್ನೇ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಕ್ವಶನ್ ಐಡಿಯಲ್ಸ್ ಮತ್ತು ಇಮೋಷನ್ಸ್ ಇದೆ, ಆದರ್ಶಗಳು ಮತ್ತು ಭಾವನೆಗಳು. ರಾಮಲೀಲಾ ಉಲ್ಲೇಖ ಮಾಡಿದಾರಾ, ಇದೇನ್ ಮಾಡುತ್ತೆ, ರಾಮಾಯಣ ಎಂಬ ಮಹಾಕಾವ್ಯವನ್ನ ಇಲ್ಲಿ ಅಥವಾ ರಾಮಾಯಣ ಎಂಬ ಮಹಾಕಾವ್ಯದಲ್ಲಿ ಇದ್ದಂತಹ ಪಾತ್ರಗಳು ಯಾವ ರೀತಿ ಜನರ ಒಂದು ಮನಮುಟ್ಟುವಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಪಾತ್ರವನ್ನು ವಹಿಸ್ತವೆ, ಅದರ ಜೊತೆಗೆ ಯಾವ ರೀತಿ ಸಾಮಾನ್ಯರ ಮೇಲೆ ಪ್ರಭಾವವನ್ನು ಬೀರಿ ಅವುಗಳ ಆ ಜನರಲ್ಲಿ ಆದರ್ಶಗಳನ್ನು ಹುಟ್ಟು ಹಾಕ್ತವೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸಿಂಪಲ್ ಆಗಿದೆ. ಐಲ್ ರೀಡ್. ರಾಮ್ಲೀಲಾ ಆಫ್ ಉತ್ತರ ಪ್ರದೇಶ್ ಶೋಸ್ ದಿ ಇಂಪಾರ್ಟೆನ್ಸ್ ಆಫ್ ಎಪಿಕ್ಸ್ ಇನ್ ಲೈಫ್ಸ್ ಆಫ್ ಪೀಪಲ್. ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳು ಯಾವ ರೀತಿ ಸಾಮಾನ್ಯ ಜನರ ಒಂದು ಬದುಕಿನ ಮೇಲೆ ಪ್ರಭಾವ ಬೀರಬಹುದು ಅಂತ ಹೇಳ್ಬಿಟ್ಟು ಈ ರಾಮ್ಲೀಲಾ ಮುಖಾಂತರ ತಿಳಿಸ್ಕೊಡ್ಲಾಗುತ್ತೆ. ಅದೇ ರೀತಿ ಕೃಷ್ಣಲೀಲಾ ಮಥುರಾದಲ್ಲಿ, ಇಲ್ಲಿ ಪ್ರೀತಿ, ಲವ್ ಎಂಬ ಮೌಲ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ತೋರಿಸಿಕೊಡ್ಲಾಗಿದೆ. ಸೊ ರಾಮ್ಲೀಲಾದಿಂದ ನಾವು ನೈತಿಕತೆ ಆಗಿರ್ಬೋದು ಅಥವಾ ಈ ಮಹಾಕಾವ್ಯಗಳ
ಸೊಗಡನ್ನ ಅರ್ಥ ಮಾಡ್ಕೊಂಡ್ರೆ, ಕೃಷ್ಣ ಲೀಲಾದಿಂದ ಲವ್ ಎಂಬ ಮೌಲ್ಯವನ್ನ, ವ್ಯಾಲ್ಯೂವನ್ನ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ರಾಮಂ ಎಂಬ ಉತ್ತರಾಖಂಡದ ಒಂದು ರಂಗಕಲೆಯಿಂದ ನಾವು ನೇಚರ್ ಅಂದ್ರೆ ಪ್ರಕೃತಿಗೆ ಜೊತೆಗೆ ಮಾನವ ಯಾವ ರೀತಿ ಜೀವನವನ್ನ ಸಾಗಿಸ್ಬೋದು ಅಥವಾ ಪ್ರಕೃತಿ ಜೊತೆಗೆ ಕೂಡ್ಕೊಂಡು ಯಾವ ರೀತಿ ನಾವು ಜೀವನವನ್ನ ನಡೆಸ್ಬೋದು ಅಂತ ಇಲ್ಲಿ ತೋರಿಸ್ಕೊಡ್ಲಾಗುತ್ತೆ. ಸೊ ಇದೇನು, ಈ ರಾಮವನ್ನ ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕರಿತೀವಿ. ಹಾರ್ವೆಸ್ಟ್ ಫೆಸ್ಟಿವಲ್. ನೆಕ್ಸ್ಟ್, ಇದು ಕೂಡ ಮೌಲ್ಯ ಅಲ್ವಾ? ಇದು ಕೂಡ ಇಲ್ಲಿ ಏನ್ ಕೇಳಿದಾನೆ? ಆದರ್ಶ, ಐಡಿಯಲ್ಸ್, ಯಾವ ರೀತಿಯಾದಂತಹ ಆದರ್ಶಗಳು ಮತ್ತು ಭಾವನೆಗಳನ್ನ ನಾವು ಈ ಒಂದು ಕಲೆಗಳ ಮುಖಾಂತರ ಅರ್ಥ ಮಾಡ್ಕೊಳ್ಬಹುದು ಅಂತ ಕೇಳಿದಾನೆ. ಸೊ ಈ ನೇಚರ್ ಜೊತೆಗೆ ಅಥವಾ ಪರಿಸರದ ಜೊತೆಗೆ ಹೊಂದಾಣಿಕೆಯ ಬಾಳ್ವೆಯನ್ನ ಮಾಡೋದು ಕೂಡ ನಾವು ಇದರಿಂದ ಕಲಿಬಹುದು. ನೆಕ್ಸ್ಟ್, ಕೇರಳದ ಮುಡಿಯಟ್ಟು ಇದೇನ್ ಮಾಡುತ್ತೆ? ಕೇರಳದ ಮುಡಿಯಟ್ಟು ನಮಗೆ ಇಮೋಷನ್ಸ್ ಬಗ್ಗೆ, ಮಾನವನ ಜೀವನ ಅವಲಂಬಿತವಾಗಿರೋದೇ ಇಮೋಷನ್ಸ್ ಮೇಲೆ. ಕೋಪ, ತಾಪ, ಸಿಟ್ಟು, ಆಮೇಲೆ ದುಃಖ, ಇವೆಲ್ಲವೂ ಕೂಡ ಮಾನವನ ಒಂದು ಜೀವನದ ಅವಿಭಾಜ್ಯ ಅಂಗಗಳು. ಸೊ ಈ ರೀತಿ ಇಮೋಷನ್ಸ್ ಅನ್ನ ಈ ಮುಡಿಯಟ್ಟು ಅಲ್ಲಿ ನಾವು ನೋಡ್ಬೋದು, ಕಲಿಬಹುದು. ಸೊ ಇದರಲ್ಲಿ ರಾಜಸಿಕ್, ತಾಮಸಿಕ್ ಮತ್ತು ಸಾತ್ವಿಕ್ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಸಾತ್ವಿಕ್ ಅಂದ್ರೆ ಏನು? ಸಾತ್ವಿಕ ಜೀವನ ಶೈಲಿ ಅಂತ ನೀವೆಲ್ಲ ಸಹಜವಾಗಿ ಕೇಳಿರ್ತೀರ. ಸಾತ್ವಿಕ ಅಂದ್ರೆ ನಾನ್ ವೆಜ್ ಅನ್ನ ಬಿಟ್ಟು ನಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಥವಾ ಆರೋಗ್ಯಕರ ಜೀವನ ಶೈಲಿಯನ್ನ ಈ ಒಂದು ಸಾತ್ವಿಕ್ ದಾರಿಯಲ್ಲಿ ನಾವು ಕಾಣ್ಕೊಳ್ಬಹುದು. ಅದೇ ರೀತಿ ರಾಜಸಿಕ್, ತಾಮಸಿಕ್ ಅಂತ ಬಂದ್ರೆ, ರಾಜಸಿಕ್ ಅಂದ್ರೆ ಬಂದ್ರೆ ದುರಂಕಾರಿ, ಅಂದ್ರೆ ದುರಂಕಾರದಿಂದ ಕೂಡಿರೋದು. ಇಲ್ಲಿ ಊಟದ ಶೈಲಿ ಯಾವ ರೀತಿ ಇರುತ್ತೆ? ಫ್ರೈಡ್ ಐಟಮ್ಸು ಅಥವಾ ಈ ಸ್ಪೈಸಿ ಐಟಮ್ಸ್ ಅಂದ್ರೆ ಉಪ್ಪು ಖಾರ ಜಾಸ್ತಿ ಇರುವಂತ ಐಟಮ್ಸ್. ಅದೇ ರೀತಿ ತಾಮಸಿಕ್ ಅಂತ ಬಂದ್ರೆ ಇದೊಂದು ಲೇಜಿ ಲೈಫ್ ಸ್ಟೈಲ್ ಅಂತ ಕರಿಬಹುದು. ಲೇಜಿ ಲೈಫ್ ಸ್ಟೈಲ್, ಫ್ರೈಡ್ ಐಟಮ್ಸು ಅಥವಾ ಈ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡುವಂಥದ್ದು. ಸೊ ಇವುಗಳನ್ನ ಮುಡಿಯಟ್ಟು ಎಂಬ ಒಂದು ಕಲೆಯಲ್ಲಿ ನಾವು ಕಾಣಬಹುದು. ಸೊ ಇಲ್ಲಿ ಐಡಿಯಲ್ಸ್ ಮತ್ತು ಇಮೋಷನ್ಸ್ ಅಂತ ಬಂದಾಗ ರಾಮಲೀಲಾ, ಕೃಷ್ಣಲೀಲಾ, ರಾಮಂ ಮತ್ತು ಮುಡಿಯಟ್ಟು ಈ 4 ಅಂಶಗಳನ್ನ ಬಳಸ್ಕೊಂಡು ಯಾವ ರೀತಿ ಭಾರತದ ಒಂದು ಸಮಾಜದಲ್ಲಿ, ನಮ್ಮ ಸಮಾಜದಲ್ಲಿ ಈ ಆದರ್ಶಗಳನ್ನ ನಾವು ಇದರಿಂದ ಕಲಿಬಹುದು ಅಂತ ಉಲ್ಲೇಖ ಮಾಡಿದ್ದಾರೆ. ಎಲ್ಲವೂ ಕೇಳಿರುವಂತದ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇಲ್ಲಿ 4 ಬರ್ದಿದ್ರೆ ಅಂದ್ಮೇಲೆ ಇದನ್ನೇ ನೀವು ಬಳಸಬೇಕು ಅಂತ ಏನಿಲ್ಲ. ಸೊ ಮೊದಲನೇದ ಕನ್ಸರ್ನ್ ಏನಿತ್ತು? ಲ್ಯಾಕ್ ಆಫ್ ಕಂಟೆಂಟ್. ಈ 4 ಬಿಟ್ಟು ಯಕ್ಷಗಾನ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಬೇರೆ ಬೇರೆ ಅಂಶಗಳನ್ನ, ಬೇರೆ ಬೇರೆ ಕಲೆಗಳನ್ನ ಕೂಡ ನೀವು ಉಲ್ಲೇಖ ಮಾಡಬಹುದು. ಬಟ್ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಮೋರ್ ದೆನ್ 10-15 ಈ ರೀತಿ ಪಾಪ್ಯುಲರ್ ಆಗಿರುವಂತಹ ಕಲೆಗಳಿದಾವೆ. ಎಲ್ಲವನ್ನ ಬಳಸುವಂತ ಅವಶ್ಯಕತೆ ಇಲ್ಲ. ಹಿ ಹ್ಯಾಸ್ ಇಲಿಸ್ಟ್ರೇಟೆಡ್ ಓನ್ಲಿ 4 ವಿತ್ ಎಕ್ಸಾಂಪಲ್ಸ್ ಅಂತ ಕೇಳಿದಾರಲ್ಲ ಕ್ವಶನ್ ಅಲ್ಲಿ. ಸೊ 4 ಅಂಶಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ 4 ಹೊರತುಪಡಿಸಿ ನಿಮ್ಮ ಹತ್ರ ಬೇರೆ ಕಂಟೆಂಟ್ ಇದ್ರೂ ಕೂಡ ಅದನ್ನ ನೀವೇನ್ ಮಾಡಬಹುದು? ಯು ಕ್ಯಾನ್ ಕೋಟ್ ಇಟ್ ಹಿಯರ್, ರೈಟ್? ನೆಕ್ಸ್ಟ್, ಅದೇ ರೀತಿ ನೆಕ್ಸ್ಟ್ ಏನು? ಕ್ವಶನ್ ಅಲ್ಲಿ 2 ಪಾರ್ಟ್ ಇತ್ತು. ಒಂದು ಐಡಿಯಲ್ಸ್ ಅಂಡ್ ಇಮೋಷನ್ಸ್, ನೆಕ್ಸ್ಟ್ ಇಂಡಿವಿಜುವಲ್ ರೋಲ್ ಇನ್ ದಿ ಕಮ್ಯುನಿಟಿ. ವ್ಯಕ್ತಿಗತವಾಗಿ ಸಮಾಜದಲ್ಲಿ ಯಾವ ರೀತಿ ಒಂದು ಕ್ಯಾರೆಕ್ಟರ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಇದು ಉತ್ತೇಜಿಸ್ತವೆ ಅಂತ ಹೇಳ್ಬಿಟ್ಟು. ಸೊ ರಿಫ್ಲೆಕ್ಟಿಂಗ್ ಇಂಡಿವಿಜುವಲ್ಸ್ ರೋಲ್ ಇನ್ ಕಮ್ಯುನಿಟಿ. ಸೊ ಇಲ್ಲಿ ರೋಲ್ ಆಫ್ ಇಂಡಿವಿಜುವಲ್ ಶೋನ್ ಆಸ್ ಆಲ್ಟ್ರುಯಿಸ್ಟಿಕ್ ಬೈ ದೀಸ್ ವ್ಯಾಲ್ಯೂಸ್. ಅಂದ್ರೆ ಒಬ್ಬ ಮನುಷ್ಯ ಜೀವಿ ಅಂದಮೇಲೆ ಪರೋಪಕಾರಿಯಾಗಿರ್ಬೇಕು, ಇತರರಿಗೆ ಉಪಕಾರ ಮಾಡಬೇಕು, ಕೇವಲ ಸ್ವಾರ್ಥಿಯಾಗಿ ಬದುಕಬಾರ್ದು ಅಂತ ಈ ಮಹಾಕಾವ್ಯ ಆಗಿರ್ಬೋದು ಅಥವಾ ಈ ಕಲೆಗಳಾಗಿರ್ಬೋದು ಇದರಿಂದ ನಮಗೆ ಅರ್ಥ ಆಗುತ್ತೆ. ಮಹಾಭಾರತ, ರಾಮಾಯಣ, ಮುಡಿಯಟ್ಟು ಇದೆಲ್ಲದರಲ್ಲೂ ನಾವೇನು ಕಲಿತೀವಿ? ಮನುಷ್ಯ ಜೀವನ ಪರೋಪಕಾರಿ ಜೀವನವಾಗಿರಬೇಕು. ಅಷ್ಟೇ ಅಲ್ಲದೆ ಈ ಮಹಾಭಾರತ, ರಾಮಾಯಣ ಶುರುವಾಗೋದೇ ಎಲ್ಲಿಂದ? ರೆಸ್ಪೆಕ್ಟ್ ಫಾರ್ ದಿ ಎಲ್ಡರ್ಸ್, ಹಿರಿಯರನ್ನ ಗೌರವಿಸುವುದರ ಮುಖಾಂತರವೇ ಈ ಮಹಾಕಾವ್ಯಗಳ ನಿರ್ಮಾಣ ಆಗಿದೆ. ಹೌದಲ್ವಾ? ತಂದೆ ಮಾತನ್ನ ನಿರಾಕರಿಸಿದ್ರೆ ರಾಮಾಯಣ ಆಗ್ತಾನೆ ಇರಲಿಲ್ಲ, ರಾಮ ವನವಾಸಕ್ಕೆ ಹೋಗ್ತಾನೆ ಇರಲಿಲ್ಲ, ಅಲ್ಲಿ ರಾವಣನ ಎನ್ಕೌಂಟರ್ ಆಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ರೆಸ್ಪೆಕ್ಟ್ ದಿ ಎಲ್ಡರ್ಸ್ ಇದು ಕೂಡ ಒಂದೇನು ವೈಯಕ್ತಿಕವಾಗಿ ನಾವು ಸಮಾಜದಲ್ಲಿ ಬೆಳೆಸ್ಕೊಳ್ಬೇಕಾದಂತಹ ಒಂದು ಅಂಶ. ಈ ಕಲೆಗಳಿಂದ ನಾವು ಕಲಿಬಹುದು. ನೆಕ್ಸ್ಟ್, ಇದೇ ರೀತಿ ಒಡಿಶಾ ಸ್ಟೈಲಲ್ಲಿ ಇರುವಂತಹ ಸುಮಾರು ಕಲೆಗಳು ಏನು ಉಲ್ಲೇಖ ಮಾಡ್ತವೆ? ಈ ಕಡಲ ಜೀವಿಗಳು, ಮರೈನ್ ಲೈಫ್, ಯಾವ ರೀತಿ ಮಾನವ ಈ ಪರಿಸರ ಅಂತ ಬಂದಾಗ ಇಲ್ಲಿ ಕಡಲ ತೀರ ಕೂಡ ಬರುತ್ತೆ. ಈ ಕಡಲ ಅಥವಾ ಈ ಮರೈನ್ ಲೈಫ್ ಜೊತೆಗೆ ಯಾವ ರೀತಿ ಅನ್ಯೂನ್ಯವಾಗಿ ನಾವು ಬದುಕಬಹುದು ಅಂತ ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ರಾಮಕೂತು ಅಂತ ಬಂದಾಗ ತಮಿಳುನಾಡಿನ ಒಂದು ಫೇಮಸ್ ಕಲೆ. ಇಲ್ಲಿ ಪುರುಷೋತ್ತಮ್ ವೇ ಆಫ್ ಲೈಫ್, ಪುರುಷೋತ್ತಮ್
ಜೀವನ ಶೈಲಿಯನ್ನ ಇದು ಉಲ್ಲೇಖ ಮಾಡುತ್ತೆ. ಪುರುಷೋತ್ತಮ ಅಂದ್ರೆ ಏನು? ಸಮಾಜಮುಖಿಯಾಗಿರ್ಬೇಕು, ಪರೋಪಕಾರಿಯಾಗಿರ್ಬೇಕು ಮತ್ತು ಮೋಕ್ಷಕ್ಕೆ ಹತ್ತಿರವಾಗಿರ್ಬೇಕು. ಅಂದ್ರೆ ಪಾಪಗಳಿಂದ ವಿಮುಕ್ತಿಯನ್ನ ಪಡೆದು ಎಲ್ಲರಿಗೂ ಸಹಾಯ ಮಾಡಿ ಮೋಕ್ಷದ ದಾರಿಯಲ್ಲಿ ಬದುಕುವಂತಹ ಒಂದು ವಿ ಆಫ್ ಲೈಫ್ ಅಂತ ನಾವು ಕರಿಬಹುದು. ಸೊ ಸೆಕೆಂಡ್ ಪಾರ್ಟ್ ಏನಿತ್ತು, ರಿಫ್ಲೆಕ್ಟಿಂಗ್ ಇಂಡಿವಿಜುವಲ್ಸ್ ರೋಲ್ ಇನ್ ಕಮ್ಯುನಿಟಿ. ಫಸ್ಟ್ ಪಾರ್ಟ್ ಏನಿತ್ತು, ಹೌ ಡು ದೇ ರಿಫ್ಲೆಕ್ಟ್ ದಿ ಐಡಿಯಲ್ಸ್ ಅಂಡ್ ಆಸ್ಪಿರೇಷನ್ಸ್ ಆರ್ ಇಮೋಷನ್ಸ್ ಆಫ್ ದಿ ಸೊಸೈಟಿ. ಎರಡೂ ಡಿಮ್ಯಾಂಡ್ ಫುಲ್ಫಿಲ್ ಆಗಿದೆಯಾ? ಎಸ್. ಕೊನೆಗೆ ಇಂಟ್ರಡಕ್ಷನ್ ಸಿಂಪಲ್ ಆಗಿ ಕಾಂಟೆಕ್ಚುಯಲ್ ಆಗಿದೆಯಾ? ಕರೆಂಟ್ ಅಫೇರ್ಸ್ ಉಲ್ಲೇಖ ಮಾಡಿದಾರಾ? ಎಸ್. ಹಾಗಾದ್ರೆ ಕನ್ಕ್ಲೂಷನ್ ಯಾವ ರೀತಿ ಬರೆದಿದ್ದಾರೆ? ಕನ್ಕ್ಲೂಷನ್, ದೇರ್ ಬೈ theaters traditionally were a means of socialization and as a result they need to be preserved for the future generations to see and learn. ಅದನ್ನು ನೋಡಿ ಕಲೀಲಿಕ್ಕೆ ಎಲ್ಲವನ್ನ ಕೂಡ ನಾವು ಪುಸ್ತಕದ ಮುಖಾಂತರ ಅಥವಾ ಮೂವಿಗಳ ಮುಖಾಂತರ ಹೇಳಕ್ಕಾಗಲ್ಲ. ಈ ರೀತಿ ಕಲೆ ಮತ್ತು ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ನಾವು ಈ ರೀತಿ ನಾಟಕಗಳು ಅಥವಾ ಈ ರೀತಿ ರಂಗ ಕಲೆಗಳ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ವ್ಯಾಲ್ಯೂಸ್ ಅನ್ನ, ಈ ಆದರ್ಶಗಳನ್ನ, ಈ ಭಾವನೆಗಳನ್ನ ಮತ್ತು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಆದರ್ಶ ವ್ಯಕ್ತಿಯಾಗಿ ಬದುಕಬೇಕು ಅಂತ ಇಂತಹ ಒಂದು ಮೌಲ್ಯಗಳನ್ನ ಈ ರಂಗ ಕಲೆಗಳ ಮುಖಾಂತರ ನಾವು ಪರಿಚಯ ಮಾಡ್ಕೊಡ್ಬೋದು ಅಂತ ಅವರು ಕನ್ಕ್ಲೂಷನ್ ಸಿಂಪಲ್ ಆಗಿ ಕನ್ಕ್ಲೂಡ್ ಮಾಡಿದ್ದಾರೆ. ಸೊ ಅರ್ಥ ಆಗ್ತದೆಯಾ? ಆಲ್ ಇಂಡಿಯಾ ರ್ಯಾಂಕ್ 1 ಟಾಪರ್, ಫಸ್ಟ್ ರ್ಯಾಂಕರ್ ಕೂಡ ಆನ್ಸರ್ ಅನ್ನ ಏನ್ ಮಾಡಿದ್ದಾರೆ, ಸಿಂಪಲ್ ಆಗಿ ಎಫೆಕ್ಟಿವ್ ಆಗಿ ಎಲ್ಲಿಯೂ ಕೂಡ ಪ್ರಶ್ನೆಯ ಡಿಮ್ಯಾಂಡ್ ಬಿಟ್ಟು ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿ ಆನ್ಸರ್ ಅನ್ನ ಉಲ್ಲೇಖ ಮಾಡಿ ಬರೆದಿದ್ದಾರೆ. ವಿಚ್ ಮೀನ್ಸ್ ನಾವೇನ್ ಅರ್ಥ ಮಾಡ್ಕೊಂಡ್ವಿ, ಆನ್ಸರ್ ಅಂತ ಬಂದಾಗ ಮೊದಲನೇದಾಗಿ ಡಿಮ್ಯಾಂಡ್ ಇರಬೇಕು. ಆ ಪ್ರಶ್ನೆ ಡಿಮ್ಯಾಂಡ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಫುಲ್ಫಿಲ್ ಮಾಡಿರಬೇಕು. ಅದಾದ್ಮೇಲೆ ಆ ಪ್ರಶ್ನೆಯಲ್ಲಿ ಇರುವಂಥ ಡೈಮೆನ್ಷನ್ಸ್, ಇದೀಗ ನೋಡಿದಂಥ ಪ್ರಶ್ನೆಯಲ್ಲಿ ನಮಗೆ 2 ಡೈಮೆನ್ಷನ್ಸ್ ಇತ್ತು. ಮೊದಲನೇದಾಗಿ ಆದರ್ಶಗಳು, ಭಾವನೆಗಳು ಅಂದ್ರೆ ಐಡಿಯಲ್ಸ್ ಅಂಡ್ ಇಮೋಷನ್ಸ್. ನೆಕ್ಸ್ಟ್ ಇಂಡಿವಿಜುವಲ್ ರೋಲ್ ಇನ್ ದಿ ಕಮ್ಯುನಿಟಿ. 2 ಡೈಮೆನ್ಷನ್ಸ್ ಅನ್ನ ಅಡ್ರೆಸ್ ಮಾಡಿದ್ದೀವಿ. ನೆಕ್ಸ್ಟ್ ಸಿಂಪ್ಲಿಸಿಟಿ ಇನ್ ಆನ್ಸರ್ ರೈಟಿಂಗ್. ನಿಮ್ಮ ಬರವಣಿಗೆಯಲ್ಲಿ ಸಾಧ್ಯವಾದಷ್ಟು ಸಿಂಪ್ಲಿಸಿಟಿ ಇರಬೇಕು. ಅದನ್ನ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೊಬ್ಬರ ಹತ್ರ ಯಾರು ಎಕ್ಸಾಮಿನರ್ ಹೋಗಬಾರ್ದು. ಓದ್ತಾ ಇದ್ದಂಗೆನೆ ಹ್ಯಾಂಡ್ ರೈಟಿಂಗ್ ಕ್ಲೀನ್ ಆಗಿರಬೇಕು, ಒಂದು ಫ್ಲೋ ಮೇಂಟೈನ್ ಮಾಡಬೇಕು ಅಂಡ್ ಆ ಕ್ವಶನ್ ಕಾಂಟೆಕ್ಸ್ಟ್ ಅಲ್ಲಿ ಇರಬೇಕು. ಸೊ ಈ ರೀತಿ ಸಿಂಪ್ಲಿಸಿಟಿ ನೀವು ಎನ್ಶ್ಯೂರ್ ಮಾಡಿದಾಗ ಥ್ರೂ ಔಟ್ ಯುವರ್ ಆನ್ಸರ್ ಶೀಟ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಕೊಡಬೇಕು. ಸರ್ ಏನಿದು ಸೆನ್ಸ್ ಆಫ್ ಕಂಪ್ಲೀಟ್ನೆಸ್? ಏನಂದ್ರೆ ಈ ಉತ್ತರ ನೋಡಿದಾಗ ರಂಗ ಕಲೆಗಳು ಅಥವಾ ಈ ರೀತಿ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸ್ ಅಂತ ಬಂದಾಗ ಈ ರಾಮ್ಲೀಲಾ, ಮುಡಿಯಟ್ಟು, ಈ ಕೃಷ್ಣಲೀಲಾ ಹೊರತುಪಡಿಸಿ ಇನ್ನೂ ಹಲವಾರು ಅನೇಕ ಅಂಶಗಳಿದಾವೆ. ಸೊ ಕಂಪ್ಲೀಟ್ ಆಗಿ ಈ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸ್ ಬಗ್ಗೆ ನಾವು ಬರೀತಾ ಹೋದ್ರೆ ನಮಗೆ ಬಹುಶಃ 30 ಪೇಜ್ ಕೂಡ ಸಾಕಾಗಲ್ಲ. ಸೊ ಕಂಪ್ಲೀಟ್ ಮಾಡಕ್ ಹೋಗ್ಬಾರ್ದು ಯಾವತ್ತೂ ಕೂಡ. ಎಕ್ಸಾಮ್ ಅಂತ ಬಂದಾಗ, ಅದು ಮೇನ್ಸ್ ಆನ್ಸರ್ ರೈಟಿಂಗ್ ಅಂತ ಬಂದಾಗ ಈ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಕೊಡಬೇಕು. ಈ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಯಾವ ರೀತಿ ಬರುತ್ತೆ? ಕೇಳಿರುವಂತಹ ಪ್ರಶ್ನೆಯ ಡಿಮ್ಯಾಂಡ್ ಅನ್ನ ಅವಶ್ಯಕತೆ ಇರುವಂತಹ ಉದಾಹರಣೆಗಳ ಮೂಲಕ ಫುಲ್ಫಿಲ್ ಮಾಡೋದು. ಅರ್ಥ ಆಯ್ತಲ್ಲ? ಸೊ ನೀವು ಈ ತರ ಪ್ರಶ್ನೆ ಕೇಳಿದಾರೆ ಅಂದಮೇಲೆ ಎಲ್ಲವನ್ನ ಸೇರಿಸಬೇಕು ಅಂತ ಏನಿಲ್ಲ. ಕಷ್ಟಪಟ್ಟು ಅಲ್ಲೋ ಇಲ್ಲೋ ಕೆಲವರು ಬರೀತಾರೆ, ಮೂಲೆಯಲ್ಲಿ ಬರೀತಾರೆ, ಕೆಲವರು ಅನ್ನೆಸೆಸರಿ ಡಯಾಗ್ರಾಮ್ಸ್ ಹಾಕಿ ಒಂದು 15-20 ಎಲ್ಲ ಆರ್ಟ್ ಫಾರ್ಮ್ಸ್ ಸೇರಿಸ್ತಾರೆ. ದಟ್ ಈಸ್ ನಾಟ್ ನೆಸೆಸರಿ. ಕ್ವಶನ್ ಡಿಮ್ಯಾಂಡ್ ಏನಿದೆ ಅದನ್ನ ಪ್ರೂವ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಬಳಸಬೇಕು. ಇಲ್ಲಿ ಉದಾಹರಣೆಗೆ 4 ಇವ್ರು ಬಳಸಿದ್ದಾರೆ ಟಾಪರ್. ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್. ಹಾಗಾಗಿ ಮೇನ್ಸ್ ಆನ್ಸರ್ ರೈಟಿಂಗ್ ಅಂತ ಬಂದಾಗ ಆಬ್ಜೆಕ್ಟಿವ್ ಜೊತೆಗೆ ಸಬ್ಜೆಕ್ಟಿವ್ ಅನಾಲಿಸಿಸ್ ಕೂಡ ಬೇಕು. ಕರೆಕ್ಟಾ? ಸ್ಟೆಪ್ ಬೈ ಸ್ಟೆಪ್, ಪಾಯಿಂಟ್ ಬೈ ಪಾಯಿಂಟ್ ಓದಿದ್ಮೇಲೆ ಆ ಬರ್ಡ್ ಐ ವ್ಯೂ ಅಂತ ಏನ್ ಕರಿತೀವಿ, ಪಕ್ಷಿ ನೋಟ ಅಂತ ಏನ್ ಕರಿತೀವಿ, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಪ್ರತಿಯೊಂದು ಟಾಪಿಕ್ಗೂ ಕೂಡ ನೀವು ಆ ಒಂದು ಪಕ್ಷಿ ನೋಟವನ್ನ ಮಾಡಿಟ್ಕೊಳ್ಬೇಕಾಗತ್ತೆ. ಸೊ ಆಸ್ ಅ ಹೋಲ್ ಕ್ರೋಢೀಕರಿಸೋದಂತೀವಿ, ಆಸ್ ಅ ಹೋಲ್ ಅದ್ರ ಮೇಲೆ ಆ ಥೀಮ್ ಬೇಸ್ಡ್ ಪ್ರಿಪರೇಷನ್ ಮಾಡಿದಾಗ ಈ ರೀತಿ ಉತ್ತರವನ್ನು ಬರೀಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ರೈಟ್? ಸೊ ಐ ಹೋಪ್ ಇವತ್ತಿನ ಈ ಒಂದು ಅನಾಲಿಸಿಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಒಂದು ಹೋಮ್ವರ್ಕ್ ಏನು, ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಗೆ ಉತ್ತರ ಬರೆದು ಪೋಸ್ಟ್ ಮಾಡಿ. ಏನು ಪ್ರಶ್ನೆ? ಪ್ರೊವೈಡ್ an account of the historical and architectural importance of the Sanchi Stupa. Also discuss how it inspired the future architecture in India. ಸಂಚಿ ಸ್ತೂಪ ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ, ಐತಿಹಾಸಿಕ ಮತ್ತು ಆರ್ಕಿಟೆಕ್ಚರಲ್ ಪ್ರಾಮುಖ್ಯತೆ ಬಗ್ಗೆ ಪ್ರಶ್ನೆ ಇದೆ. ಅದರ ಜೊತೆಗೆ ಈ ಒಂದು ಸಂಚಿ ಸ್ತೂಪ ಅನ್ನೋದು ಮುಂದಿನ ಪೀಳಿಗೆಯ ಆರ್ಕಿಟೆಕ್ಚರ್ಗೆ ಯಾವ ರೀತಿ ಒಂದು ಪ್ರೇರೇಪಣೆ ಅಥವಾ ಪ್ರೇರಣೆಯನ್ನ ನೀಡಿದೆ ಅಂತ ಕೇಳ್ತಾ ಇದ್ದಾರೆ. ಹೌ ಹ್ಯಾಸ್ ಇಟ್ ಇನ್ಸ್ಪೈರ್ಡ್? ಸೊ ಇದ್ರ ಬಗ್ಗೆ ಒಂದು ಉತ್ತರ ಬರೀರಿ. ಈ ಪ್ರಶ್ನೆಗೆ ನಾನು ಉತ್ತರವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ. ರೈಟ್? ಸೊ ಪೋಸ್ಟ್ ಯುವರ್ ಆನ್ಸರ್ಸ್ ಇನ್ ದಿ ಕಮೆಂಟ್ ಬಾಕ್ಸ್ ಬಿಲೋ. ಐ ಹೋಪ್ ದಿಸ್ ಸೆಷನ್ ವಾಸ್ ಹೆಲ್ಪ್ಫುಲ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ಪೋಸ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್.